ಸ್ನೇಹಿತರೆ ನಮಸ್ಕಾರ. ನನಗೆ ಇವರಿಬ್ಬರನ್ನ ನೋಡಿದ್ರೆ ನೀನೇ ಸಾಕಿದ ಗಿಣಿ ಹದ್ದಾಗಿ ಬಂದು ಕೊಕ್ಕಿತಲ್ಲೋ ಅನ್ನುವಂತಹ ಒಂದು ಹಾಡು ನೆನಪಿಗೆ ಬರ್ತಿದೆ. ಹೌದು, ಈ ಹಾಡು ಯಾಕೆ ನೆನಪಿಗೆ ಬರ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಗಿಲ್ಲಿಗೆ ಈಗ ಕಾವ್ಯ ಕೊಡ್ತಿರುವಂಥ ಕಾಟ. ಹೌದು, ಮೊನ್ನೆ ವೀಕೆಂಡ್ನಲ್ಲೋ ಅಥವಾ ಅದಕ್ಕಿಂತ ಹಿಂದೆ ಈಗ ಕಾವ್ಯ ಕಂಪ್ಲೀಟಾಗಿ ಬದಲಾಗಿದ್ದಾರೆ. ಕಾವ್ಯ ಗಿಲ್ಲಿಯಿಂದ ಅಂತರವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಇರೋದಕ್ಕೆ ಗಿಲ್ಲಿಯ ಸಾಥ್ ಬೇಕಾಗಿತ್ತು, ಆದರೆ ಈಗ ಗಿಲ್ಲಿಯ ಸಾಥ್ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥ ಕಾವ್ಯ ಒಂದು ರೀತಿಯಲ್ಲಿ ಗಿಲ್ಲಿಯ ವಿರುದ್ಧ ಪಿತೂರಿಯನ್ನು ನಡೆಸ್ತಾ ಇದ್ದಾಳೆ. ಎಲ್ಲಿವರೆಗೆ ಪಿತೂರಿಯನ್ನು ನಡೆಸ್ತಿದ್ದಾಳೆ ಅಂತ ಹೇಳಿದ್ರೆ, ಈಗಾಗಲೇ ಮೊನ್ನೆ ಹಾವು ತನ್ನ ಜೀವನದಲ್ಲಿ ಅಥವಾ ತನ್ನ ಬಿಗ್ ಬಾಸ್ ಜರ್ನಿಯಲ್ಲಿ ಈ ಗಿಲ್ಲಿ ತನಗೆ ಹಾವಾಗಿ ವಿಷಕಾರಿಯಾಗಿ ಕಾಣಿಸ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳಿದ್ದ ಬೆನ್ನಲ್ಲೇ ಈಗ ಮತ್ತೊಂದು ಮಾತನ್ನು ಕೂಡ ಇದೇ ಕಾವ್ಯ ಗಿಲ್ಲಿ ಬಗ್ಗೆ ಹೇಳಿದ್ದಾರೆ. ಈಗ ಗಿಲ್ಲಿ ಬಗ್ಗೆ ಕಾವ್ಯ ಆಡಿರುವಂಥ ಮಾತುಗಳು ಬಹುಶಃ ಎಂಥವರನ್ನಾದರೂ ಕೂಡ ಕೆಣಕುವಂತೆ ಮಾಡಿದೆ. ಇಷ್ಟೆಲ್ಲ ಆಗಿ ಅಂದರೆ ಒಂದು ರೀತಿಯಲ್ಲಿ ಇವತ್ತಿನ ಮಟ್ಟಿಗೆ ಗಿಲ್ಲಿ ಈ ಸ್ಥಾನದಲ್ಲಿ ಇರೋದಕ್ಕೆ ಕಾವ್ಯ ಕಾರಣ, ಕಾವ್ಯ ಇರೋದಕ್ಕೆ ಗಿಲ್ಲಿಯೇ ಕಾರಣ. ಕಾವ್ಯ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿರೋದಕ್ಕೆ ಗಿಲ್ಲಿಯೇ ಕಾರಣ. ಹಾಗಿದ್ರೂ ಕೂಡ ಇಲ್ಲಿ ಗಿಲ್ಲಿ ಎಲ್ಲೂ ಕೂಡ ಕಾವ್ಯಳನ್ನು ಬಿಟ್ಟುಕೊಟ್ಟಿಲ್ಲ. ಬಟ್ ಪ್ರತಿದಿನ ಪ್ರತಿಯೊಂದು ಟಾಸ್ಕು, ಪ್ರತಿಯೊಂದು ವಿಚಾರ, ಪ್ರತಿಯೊಂದರಲ್ಲೂ ಕೂಡ ಗಿಲ್ಲಿಯನ್ನು ಕಾವ್ಯ ಬಿಟ್ಟು ಕೊಡ್ತಿದ್ದಾಳೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕಣ್ಣ ಮುಂದೆ ಇದ್ದಾವೆ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಘಟನೆಗಳು, ಪೂರಕವಾಗಿ ಕೆಲವೊಂದಷ್ಟು ಬೆಳವಣಿಗೆಗಳು ಎಲ್ಲವೂ ಕೂಡ ನಡೆದಿದ್ದಾವೆ ಬಿಗ್ ಬಾಸ್ ಮನೆಯಲ್ಲಿ. ಈಗ ಹೊಸದಾಗಿ ನಾಮಿನೇಷನ್ ವಿಚಾರದಲ್ಲೂ ಕೂಡ ಇದೇ ಮೊದಲ ಬಾರಿಗೆ ಕಾವ್ಯ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದಾಳೆ. ಕೇವಲ ನಾಮಿನೇಟ್ ಮಾಡಿದ್ದಿದ್ರೆ ಸರಿ, ಇದೊಂದು ಟಾಸ್ಕ್ ಅಂತೇಳಿ ಸುಮ್ಮನೆ ಇರ್ಬೋದಾಗಿತ್ತು. ಬಟ್ ಆಕೆ ಕೊಟ್ಟಿರುವಂಥ ಕಾರಣ ಮತ್ತು ಆಕೆ ನಡೆದುಕೊಂಡಂಥ ರೀತಿಯ ಬಗ್ಗೆ ಸಾಕಷ್ಟು ಅಸಮಾಧಾನಗಳು ಈಗ ಸ್ಫೋಟವಾಗ್ತಿದೆ. ಹಾಗಾದರೆ ಏನದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಾವ್ಯ ಮತ್ತು ಗಿಲ್ಲಿಯ ಸ್ನೇಹ, ಇವರ ಸಂಬಂಧ, ಇದರ ಬಗ್ಗೆ ಬಿಗ್ ಬಾಸ್ ಮನೆಯ ಒಳಗಡೆ ಏನು ಮಾತನಾಡಲ್ವೋ ಅದು ಸೆಕೆಂಡ್. ಆದರೆ ಹೊರಗಡೆ ಮಾತ್ರ ಇವರ ಈ ಒಂದು ಫ್ರೆಂಡ್ಶಿಪ್ನ ಬಗ್ಗೆ ಒಂದು ವಿಶೇಷವಾದಂತಹ ಒಲವಿದೆ, ಪ್ರೀತಿ ಇದೆ. ಅದರಲ್ಲೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಂತೂ ಇವರ ಈ ಜೋಡಿಯನ್ನು ನೋಡಿ ಖುಷಿ ಪಡುವಂಥ ಅದೆಷ್ಟೋ ಜೀವಗಳಿದ್ದಾವೆ, ಅದೆಷ್ಟೋ ಟ್ರೋಲ್ ಪೇಜ್ಗಳಿಗೆ ಇವರೇ ಆಹಾರ. ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಇವರೇ ಆಹಾರ. ಆಗಿದ್ರೂ ಕೂಡ ಇವರಿಬ್ಬರು ಎಲ್ಲೋ ಒಂದು ಕಡೆ ದೂರ ಆಗಬೇಕು ಅನ್ನುವಂಥದ್ದು ಇಡೀ ಬಿಗ್ ಬಾಸ್ ಮನೆಯ ಒಂದು ಬಯಕೆ ಅಂತಲೂ ಕೂಡ ಹೇಳ್ಬೋದು. ಇವರಿಬ್ಬರನ್ನ ದೂರ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಜನ ಹಗಲು ರಾತ್ರಿ ಕಂಡಂಥ ಕನಸು. ಬಹುಶಃ ಆ ಕನಸು ಈ ವಾರ ನನಸಾಗುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಇತ್ತೀಚೆಗೆ ಕಾವ್ಯ ವರ್ತನೆಯಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಕಾಣ್ತಾ ಇದೆ. ಕಾವ್ಯಗೆ ಎಲ್ಲೋ ಒಂದು ಕಡೆ ಗಿಲ್ಲಿ ಒಂದು ರೀತಿಯಲ್ಲಿ ವಿಷಸರ್ಪವಾಗಿ ಕಾಣ್ತಾ ಇರುವಂಥದ್ದು. ಅಟ್ ದಿ ಸೇಮ್ ಟೈಮ್ ಗಿಲ್ಲಿಯನ್ನು ಕಾವ್ಯ ಅವಾಯ್ಡ್ ಮಾಡೋದಕ್ಕೆ ಮಾಡ್ತಿರುವಂಥ ಪ್ರಯತ್ನಗಳು, ಇದೆಲ್ಲವೂ ಕೂಡ ಗಿಲ್ಲಿಯ ಈ ಒಂದು ಸುತ್ತಮುತ್ತ ನಡೀತಿರುವಂತಹ ಈ ಜೇಡರ ಬಲೆಯ ಚಕ್ರವ್ಯೂಹದ ರೀತಿ ಕಾಣಿಸ್ತಿದೆ. ಹೌದು, ಬಹುಶಃ ಇದು ಗಿಲ್ಲಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಇನ್ನೂ ಕೂಡ ಕಾವ್ಯಳನ್ನು ಗಿಲ್ಲಿ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿಲ್ಲ. ಆದರೆ ಅವಾಯ್ಡ್ ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಹಿಂದ್ಗಡೆಯಿಂದ ಕಾವ್ಯ ಆಡ್ತಿರುವಂಥ ಮಾತುಗಳು ಅಷ್ಟು ಕಠೋರವಾಗಿದೆ. ಈಗ ಒಂದೊಂದೇ ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ನೆನಪಿಗೆ ಬರ್ತಾ ಹೋಗ್ತದೆ. ಏನು, ಗಿಲ್ಲಿ ವಿರುದ್ಧ ಈ ಕಾವ್ಯ ಮಾಡಿದ್ದು ಒಂದಲ್ಲ ಎರಡಲ್ಲ. ಬಹುಶಃ ಈಗ ಉಲ್ಟ ಹೋಗೋಣ, ಈಗ ಇವತ್ತಿನಿಂದನೇ ತೆಗೆದುಕೊಂಡು ಹೋಗೋಣ. ಗಿಲ್ಲಿಯ ವಿರುದ್ಧ ಕಾವ್ಯ ಈಗ ನಾಮಿನೇಷನ್ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾಳೆ. ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದಾಳೆ. ಗಿಲ್ಲಿಯನ್ನು ನಾಮಿನೇಟ್ ಮಾಡೋದಕ್ಕೆ ಆಕೆ ಕೊಟ್ಟಂಥ ಕಾರಣ ತುಂಬ ಬಾಲಿಶವಾದಂಥ ಕಾರಣ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳು ಕೂಡ ಹೇಳ್ಬೋದು. ಅಂತಹ ಫೂಲಿಶ್ನೆಸ್ಸು, ಅಷ್ಟು ಚೈಲ್ಡಿಶ್ ಆದಂಥ ರೀಸನನ್ನು ಕಾವ್ಯ ಕೊಟ್ಟು ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದಾಳೆ. ಈ ತೊಟ್ಟಿಗೆ ತಳ್ಳಿದ್ದಾಳೆ. ಕಾವ್ಯಗೆ ಇಬ್ಬರನ್ನ ನಾಮಿನೇಟ್ ಮಾಡುವಂಥ ಅಧಿಕಾರ ಇತ್ತು. ಅದರ ಪ್ರಕಾರ ಇಬ್ಬರನ್ನ ಕಾವ್ಯ ನಾಮಿನೇಟ್ ಮಾಡಿರೋದು, ಒಂದು ರಜತ್ ಮತ್ತೊಂದು ಗಿಲ್ಲಿ ಅಂತೇಳಿ. ಆದರೆ ಈಕೆ ಗಿಲ್ಲಿಗೆ ಕೊಟ್ಟಿರುವಂಥ ಕಾರಣವನ್ನು ಯಾರೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇರತ್ತಂಥ ಕಾರಣ. ಕಾವ್ಯ ಒಂದು ಮೆಚೂರ್ಡ್ ಆದಂಥ ಆಟಗಾರ್ತಿ ಅಂತೇಳ್ಬಿಟ್ಟು ಮೊನ್ನೆವರೆಗೂ ಕೂಡ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಈಗ ಈಕೆಯ ಮೆಚುರಿಟಿ ಏನು ಅನ್ನೋದು ಅರ್ಥವಾಗ್ತಿದೆ. ಈಕೆಯ ಥಿಂಕಿಂಗ್ ಲೆವೆಲ್ ಏನು ಅನ್ನೋದು ಈಗ ಗೊತ್ತಾಗ್ತಿದೆ. ಈಕೆ ಈ ಗಿಲ್ಲಿಯನ್ನು ನೋಡ್ತಿದ್ದಂಥ ರೀತಿ ಯಾವ ರೀತಿ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಹೀಗಾಗಿ ಕಾವ್ಯ ಇನ್ನು ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅಸಾಧ್ಯ ಅನ್ನುವಂತಹ ವಿಚಾರ ಚರ್ಚೆ ಆಗ್ತಿದೆ. ಇದು ಒಂದು ಭಾಗ. ಇನ್ನು ಎರಡನೇ ಭಾಗ, ಈಗ ಎರಡನೇ ವಿಚಾರ ಅಥವಾ ಈ ಎರಡನೇ ಸಂಗತಿ ಏನು ಅಂತ ಹೇಳಿದ್ರೆ, ಮೊನ್ನೆ ಭಾನುವಾರ ನಡೆದಂಥ ಸಂಗತಿ.
ಭಾನುವಾರ ನಡೆದಂತಹ ಒಂದು ಈ ಟಾಸ್ಕ್ನ ವೇಳೆಯಲ್ಲಿ ಕಾವ್ಯ ಒಂದು ಕಡೆ ಈ ಸುದೀಪ್ ಅವರು ಹೇಳ್ತಾರೆ, ನಿಮ್ಮ ಈ ಲೈಫ್ ಲಾಂಗ್ ಜರ್ನಿ ಅಥವಾ ಬಿಗ್ ಬಾಸ್ನ ಒಳಗಡೆ ಬಂದ ಬಳಿಕ ಈ ಓವರಾಲ್ ಜರ್ನಿಯಲ್ಲಿ ನಿಮಗೆ ವಿಷಕಾರಿ ಹಾವಾಗಿದ್ಯಾರು ಏಣಿ ಆಗಿದ್ಯಾರು ಅಂತೇಳಿ ಕುಡಿ ಅಂತೇಳಿ ಅಥವಾ ಹೇಳಿ ಅಂತೇಳಿ ಹೇಳಿದಾಗ ಎರಡೂ ಕೂಡ ಈಕೆ ಕೊಟ್ಟಿದ್ದು ಯಾರು, ಕಾವ್ಯ ಕೊಟ್ಟಿದ್ದು ಗಿಲ್ಲಿಗೆ. ಹಾವಂತನೂ ಕೂಡ ಕೊಟ್ಟಿದ್ದು ಗಿಲ್ಲಿಗೆ, ಅಟ್ ದಿ ಸೇಮ್ ಟೈಮ್ ಸಮಾಧಾನ ಮಾಡೋದಕ್ಕೆ ಏಣಿ ಅಂತೇಳಿ ಕೊಟ್ಟಿದ್ದು ಕೂಡ ಗಿಲ್ಲಿಗೆನೆ. ಆ ಸಂದರ್ಭದಲ್ಲಿ ಕಾವ್ಯ ಆಡಿದಂಥ ಮಾತುಗಳು ಕೂಡ ಎಲ್ಲೋ ಒಂದು ಕಡೆ ಓಕೆ ಫೈನ್ ಅನ್ನೋ ರೀತಿಯಲ್ಲಿತ್ತು. ಅಂದರೆ ಬ್ಯಾಲೆನ್ಸ್ಡ್ ಆಗಿ ಮಾತನಾಡಿದ್ಲು. ಗಿಲ್ಲಿಗೂ ಕೂಡ ಬೇಸರ ಆಗಬಾರ್ದು, ಗಿಲ್ಲಿಗೆ ಈ ವಿಚಾರ ಮುಟ್ಟಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ಲು. ಬಟ್ ಅಲ್ಲಿ ಒಂದು ವಿಚಾರವನ್ನು ಆಕೆ ಹೇಳಿದ್ಲು, ಏನು, ನನಗೆ ಇಷ್ಟ ಆಗದಿರೋ ರೀತಿಯಲ್ಲಿ ಈತ ನಡ್ಕೊಳ್ತಾ ಇದ್ದಾನೆ, ಕಾವು ಕಾವು ಅಂತ ಹೇಳ್ಬಿಟ್ಟು ನನ್ನ ಹಿಂದೆ ಬರ್ತಾ ಇದ್ದಾನೆ, ನನಗದು ಇಷ್ಟ ಇಲ್ಲ, ಆದರೂ ಕೂಡ ಅದನ್ನು ಮಾಡ್ತಾ ಇದ್ದಾನೆ ಅಂಥೇಳಿ. ಬಟ್ ಗಿಲ್ಲಿ ಇದನ್ನು ಅರ್ಥ ಮಾಡ್ಕೊಬೇಕಾಗಿತ್ತು, ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು. ಇನ್ನೊಂದು ಘಟನೆಯನ್ನು ನಾನು ಹೇಳಿಬಿಡ್ತೇನೆ. ಭಾನುವಾರ ಈ ಎಲ್ಲ ಚರ್ಚೆಗಳು ಕೂಡ ನಡೆದ ಬಳಿಕ ಈ ವರಾಂಡದಲ್ಲಿ ಕೂತ್ಕೊಂಡು ಮಾತನಾಡುವಂಥ ಸಂದರ್ಭದಲ್ಲಿ, ಬಹುಶಃ ಬಿಗ್ ಬಾಸನ್ನು ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಇದು ಗೊತ್ತಾಗ್ತದೆ. ವರಾಂಡದಲ್ಲಿ ಕೂತ್ಕೊಂಡು ಮಾತನಾಡುವಂಥ ಸಂದರ್ಭದಲ್ಲಿ ರಘು ಹೇಳ್ತಾರೆ, ತನ್ನ ಅಡುಗೆಯ ಬಗ್ಗೆ ಗಿಲ್ಲಿ ಮಾಡ್ತಿರುವಂತಹ ಮೂದಲಿಕೆ ಅಥವಾ ತಮಾಷೆ ನನಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನನಗೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋದಕ್ಕೂ ಕೂಡ ಮನಸ್ಸು ಬರ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಆಗ ಕಾವ್ಯ ನಂದೆಲ್ಲಿಡ್ಲಿ ಅಂತ ಹೇಳ್ಬಿಟ್ಟು ಮಧ್ಯಕ್ಕೆ ಬಾಯನ್ನು ಹಾಕಿಬಿಟ್ಟು, ನನಗೂ ಕೂಡ ಹಾಗೆ ಆಗಿದೆ ಸರ್, ನನಗೂ ಕೂಡ ಗಿಲ್ಲಿಗೆ ಏನು ಹೇಳಿದ್ರು ಕೂಡ ಅರ್ಥ ಆಗ್ತಾ ಇಲ್ಲ, ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿದ್ದೀನಿ, ತಲೆ ಕೆಟ್ಟು ಹೋಗಿದೆ, ಏನು ಮಾಡಬೇಕು ಅಂತೇಳಿ, ಅವನಿಗೆ ಹೆಂಗೆ ಅರ್ಥ ಮಾಡಿಸೋದು ಅಂತೇಳಿ ಗೊತ್ತಾಗ್ತಿಲ್ಲ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಕಾವ್ಯ ಗಿಲ್ಲಿಯನ್ನು ಅವಾಯ್ಡ್ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಿದ್ದಾಳೆ. ಬಟ್ ಹೇಗೆ ಅನ್ನೋದು ಆಕೆಗೆ ಗೊತ್ತಾಗ್ತಿಲ್ಲ, ಹೇಗೆ ಹೇಳೋದು ಅನ್ನೋದು ಕೂಡ ಆಕೆಗೆ ಗೊತ್ತಾಗ್ತಿಲ್ಲ. ಬಟ್ ಅವಾಯ್ಡ್ ಮಾಡಬೇಕು ಅಂತೇಳಿ ಇರೋದಂತೂ ಸತ್ಯ ಅಂತೇಳಿ ಇಲ್ಲಿ ಕಾವ್ಯ ಹೇಳ್ತಿರುವಂಥದ್ದು. ನಿಮಗೆ ಅರ್ಥ ಆಯ್ತಲ್ಲ, ಕಾವ್ಯಗೆ ಗಿಲ್ಲಿಯನ್ನು ಅವಾಯ್ಡ್ ಮಾಡಬೇಕಾಗಿದೆ, ಬಟ್ ಹೇಗೆ ಅನ್ನೋದು ಆಕೆಗೂ ಕೂಡ ತಲೆ ಕೆಟ್ಟು ಹೋಗಿದೆ ಅಂತೆ, ಹೇಳಬೇಕಿತ್ತಂತೆ, ಅದೇ ಹೆಂಗೆ ಹೇಳೋದು ಅಂತೇಳಿ ಗೊತ್ತಾಗ್ತಿಲ್ಲ ಅಂತೇಳಿ. ಇದಿಷ್ಟು ಇತ್ತೀಚೆಗೆ ಕಳೆದ 2-3 ದಿನಗಳಲ್ಲಿ ನಡೆದಂಥ ಘಟನೆ, ಕೇವಲ 2-3 ದಿನಗಳಲ್ಲಿ ನಡೆದಂಥ ಘಟನೆ. ಇನ್ನು ಇದಕ್ಕೆ ಹಿಂದೆ ಹೋದರೆ ಹಿಂದೆಯೂ ಕೂಡ ಸಾಕಷ್ಟು ವಿಚಾರಗಳಿದ್ದಾವೆ. ಕಾವ್ಯ ಮತ್ತು ಗಿಲ್ಲಿ ಮಾತನ್ನು ಬಿಟ್ಟಂತಹ ವಿಚಾರಗಳು ಕೂಡ ಇದ್ದಾವೆ. ಕಾವ್ಯ ಇಲ್ಲಿ ಸಿಟ್ಟು ಮಾಡಿಕೊಂಡಂಥ ವಿಚಾರವೂ ಕೂಡ ಇದೆ. ಗಿಲ್ಲಿ ತಮಾಷೆಯನ್ನು ಕಾವ್ಯ ಸೀರಿಯಸ್ ಆಗಿ ಸ್ವೀಕರಿಸಿದ್ದೂ ಕೂಡ ಇದೆ. ಗಿಲ್ಲಿ ತಮಾಷೆಗೆ ಹೇಳಿದ್ದನ್ನು ಕಾವ್ಯ ತಮಾಷೆಯಾಗಿ ಸ್ವೀಕರಿಸದೆ, ಅದನ್ನು ತುಂಬ ಲೈಟಾಗಿ ಸ್ವೀಕರಿಸದೆ, ತುಂಬ ಹಾರ್ಷಾಗಿ, ತುಂಬ ಹಾರ್ಡಾಗಿ ತೆಗೆದುಕೊಂಡು ಅದನ್ನು ಗಿಲ್ಲಿ ಮೇಲೆ ತಾಕಿದ್ದೂ ಕೂಡ ಇದೆ. ಇನ್ನು ಎಷ್ಟೋ ಸಲ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ದೂ ಕೂಡ ಇದೆ. ಗಿಲ್ಲಿಯಿಂದ ಲಾಭ ಪಡೆದು ಗಿಲ್ಲಿಯ ತಲೆ ಮೇಲೇ ಹೊಡೆದಂತಹ ಅದೆಷ್ಟೋ ಘಟನೆಗಳು ಕೂಡ ನಡೆದಿದ್ದಾವೆ, ಎಷ್ಟೋ ಸಲ ನಡೆದಿದ್ದಾವೆ. ಹಾಗಾದರೆ ಈಗ ನಾನು ಹೇಳ್ತಿರುವಂಥ ವಿಚಾರ ಬಹುಶಃ ನಿಮಗೆ ತುಂಬ ಸೀರಿಯಸ್ ಆಗಿ ನೀವು ತೆಗೆದುಕೊಳ್ಬೇಕಾಗಿರೋಂಥ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ರಜತ್ತು ಗಿಲ್ಲಿ ಒಟ್ಟಾಗಿರುವಂಥದ್ದು ಬಹುಶಃ ಕಾವ್ಯಗೆ ಎಲ್ಲೋ ಒಂದು ಕಡೆ ನೋಡೋದಕ್ಕೆ ಸಾಧ್ಯವಾಗ್ತಿಲ್ವಾ? ಇಲ್ಲಿ ಗಿಲ್ಲಿ ಬೇರೆಯವ್ರ ಜೊತೆಗೆ ಕ್ಲೋಸ್ ಆಗೋದನ್ನು ಕಾವ್ಯ ಸಹಿಸ್ತಿಲ್ವಾ? ಆ ಕಾರಣಕ್ಕೋಸ್ಕರ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ದಾಳ? ಎರಡನೇದು ಕನ್ಫ್ಯೂಷನ್ಸಲ್ಲಿ ಇದ್ದಾಳ ಕಾವ್ಯ ಅಂತೇಳಿ. ಅಂದರೆ ಗಿಲ್ಲಿ ನನ್ನ ಜೊತೆ ಕ್ಲೋಸ್ ಇರುವಂಥದ್ದು ಬೇರೆ ರೀತಿ ಮೆಸೇಜ್ ಹೋಗ್ತಿದೆ ಅನ್ನುವಂಥ ಕನ್ಫ್ಯೂಷನ್ ಬಹುಶಃ ಈ ಕಾವ್ಯಗೆ ಇದ್ದಂತೆಯೂ ಕೂಡ ಇದೆ. ಹಾಗಾಗಿ ಈ ಎರಡೂ ಕನ್ಫ್ಯೂಷನ್ಸ್ಗಳು ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಮುಂದಿನ ವಾರದಲ್ಲಿ ಅಥವಾ ಈ ವಾರದಲ್ಲಿ ಗಿಲ್ಲಿ ಕಂಪ್ಲೀಟಾಗಿ ಬದಲಾಗಬೇಕು. ಗಿಲ್ಲಿ ಕಾವ್ಯಳಿಂದ ಅಂತರವನ್ನು ಕಾಪಾಡಬೇಕು. ಕಾವ್ಯಗೆ ಬಿಗ್ ಬಾಸ್ ಮನೆ ಆಟ ಏನು ಅನ್ನೋದನ್ನು ಕಲಿಸ್ಕೊಡ್ಬೇಕು. ಬಿಗ್ ಬಾಸ್ ಮನೆ ಆಟ ಹೇಗೆ ವೈಯಕ್ತಿಕವಾದಂಥ ಆಟ, ಇಲ್ಲಿ ಯಾರೂ ಕೂಡ ಜೋಡಿಯಾಗಿ ಆಡೋಕ್ಕೂ ಆಗಲ್ಲ, ಗೆಲ್ಲೋಕ್ಕೂ ಆಗಲ್ಲ. ಹೀಗಾಗಿ ಈಗ ಸದ್ಯಕ್ಕೆ ಜೋಡಿಯಾಗಿರುವಂಥ ಇವರಿಬ್ಬರು ಅಥವಾ ಇನ್ನಿಬ್ಬರು ಎಲ್ಲರೂ ಕೂಡ ದೂರ ಆಗಲೇಬೇಕು, ಇವತ್ತಲ್ಲ ನಾಳೆ ಆಗಲೇಬೇಕು. ಅದಕ್ಕೆ ಪೂರಕವಾದಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ನಡೀಲೇಬೇಕು. ಹಾಗಾಗಿ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ದಾರೆ, ಗಿಲ್ಲಿ ಸದ್ಯಕ್ಕಂತೂ ಕಾವ್ಯಳನ್ನು ದೂರ ಮಾಡೋದಿಲ್ವೇನೋ ಅಂತೇಳಿ ಅಂದ್ಕೊಂಡಿದ್ದಾರೆ. ಬಟ್ ಅದು ಸುಳ್ಳಾಗಬೇಕು. ಗಿಲ್ಲಿ ಕಾವ್ಯಳನ್ನು ದೂರ ಮಾಡಬೇಕು, ಇಂಡಿವಿಜುವಲ್ ಆಗಿ ಆಟ ಆಡಬೇಕು. ಆವಾಗ ಗಿಲ್ಲಿಗೆ ತನ್ನದೇ ಆದಂಥ ಆಟವನ್ನು ತೋರಿಸೋಕೆ, ತನ್ನ ಕದರೇನು ಅಂತೇಳಿ ತೋರಿಸೋಕೆ, ತನ್ನ ಆಟದ ಶೈಲಿಯನ್ನು ಬದಲಾಯಿಸಿಕೊಳ್ಳೋದಕ್ಕೆ ಒಂದು ದಾರಿ ಸಿಕ್ತಂಗೆ ಆಗುತ್ತೆ. ಆಗ ಗಿಲ್ಲಿ ಕಾವ್ಯಳನ್ನು ಹೊರಗಡೆ ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ. ಜನರೇ ಕಾವ್ಯಳನ್ನು ಹೋಗಮ್ಮ ಸಾಕು ನಿನ್ನ ಸಾವಾಸ ಅಂತೇಳ್ಬಿಟ್ಟು ಹೊರಗಡೆ ಹಾಕೋದ್ರಲ್ಲಿ ಡೌಟೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಗಿಲ್ಲಿಯನ್ನು ಇಲ್ಲಿ ಕಾವ್ಯ ಸೇರಿದಂತೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಹತ್ತಿದ ಏಣಿಯನ್ನು ಒದ್ದ ಕಾವ್ಯಗೆ ಯಾವ ರೀತಿ ಬುದ್ಧಿ ಕಲಿಸೋದು ಬೆಟರ್ ಅಂತೇಳಿ ಅನಿಸುತ್ತೆ ಅನ್ನೋದನ್ನು ಕೂಡ ತಿಳಿಸಿ. ಧನ್ಯವಾದ.